ನಮಸ್ಕಾರ ರೀ ಅಣ್ಣ. ನಿನ್ನೆ ಮ್ಯಾಚ್ ಹೆಂಗಿತ್ರಿ ಅಣ್ಣ? ಮುಂಬೈ ವರ್ಸಸ್ GT ಏನಿತ್ರಿ ಅಣ್ಣ ಮ್ಯಾಚ್? ಬಾಬಾ ತಿಲಕ್ ವರ್ಮಾ ಬ್ಯಾಟಿಂಗ್ ಅಂತೂ ದಾಡ್ಸಿದ್. ಯಾರ ನನ್ನ ಚಾನಲ್ ನೋಡತ್ರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಮ್ಯಾಚ್ ಅಂತೂ ಬಾಬಾ ಗುಜರಾತ್ ಅವ್ರಿಗೆ ಬರಬ್ಬರ ಮುಟ್ ನೋಡ್ಕೊಳಂಗ ಮಾಡ್ಬಿಟ್ರ. ಆಪ್ರಿ ಹೊಡೆದ್ರ. ಎಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಮುಂಬೈ ಭಾಳ ವೀಕ್ ಐತಿ ಈ ಸರಿ, ಮುಂಬೈ ಗೆಲ್ಲಂಗೆ ಇಲ್ಲ, ಮುಂಬೈ ಪೂರ ಈ ಸೀಸನ್ ಪೂರ ಹೊರಗೆ ಹೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಏನ್ ಒಂದು ಮ್ಯಾಚ್ ಗೆಲ್ಲಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಬಟ್ ತೋರ್ಸಿದ್ರ, ಗೆದ್ದು ತೋರ್ಸಿಬಿಟ್ರ. ಮುಂಬೈ ಪವರ್, ಮುಂಬೈ ಅನ್ನೋದು ಮಾಡೇ ತೋರಿಸ್ಬಿಟ್ರೆ. ತಿಲಕ್ ವರ್ಮಾ ಬ್ಯಾಟಿಂಗ್ ಮಸ್ತ್ ಇತ್ತು. 45 ಬಾಲ್ 101 ರನ್. ಏನ್ರಿ ಅಣ್ಣ ಬ್ಯಾಟಿಂಗ್ ಮಸ್ತ್ ಆಡಿದ್ರಿ. ಎಲ್ಲ ನಮಗಂತೂ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ GT ಎಲ್ಲರೂ ಆಲ್ಮೋಸ್ಟ್ GT ಗೆಲ್ತಾರ ಅಂತ ತಿಳ್ಕೊಂಡಿದ್ರು. ಬಟ್ ಏನಾಯ್ತು, ಮ್ಯಾಚ್ ಚೇಂಜ್ ಆಯ್ತು. ಮುಂಬೈ ಗೆದ್ರೆ. ತಿಲಕ್ ವರ್ಮಾ ಬ್ಯಾಟಿಂಗ್ ಟೋಟಲ್ ಮುಂಬೈ 1/99 ರನ್ಸ್, 99 ರನ್ನಿಂದ ಗೆದ್ರೆ. ಟೋಟಲ್ 100 ರನ್ ಆಲ್ಔಟ್ ಆಗ್ಬಿಟ್ರೆ. 15.5 ಬಾಲ್, ಟೋಟಲ್ 15 ಓವರ್ 5 ಬಾಲಿಗೆ ಮ್ಯಾಚ್ ಮುಗಿದ್ಬಿಡ್ತು. ತಿಲಕ್ ವರ್ಮಾ ಬ್ಯಾಟಿಂಗ್ ಮಸ್ತ್ ಆಡಿದ್ರೆ. ಇವ್ರದ ಬಾಲಿಂಗ್ ಅಟ್ಯಾಕಿಂಗ್ ಮಸ್ತ್ ಇತ್ತು ಮುಂಬೈದವ್ರನ್ನ. ಬಟ್ ಇದು ಗುಜರಾತ್ ಅವ್ರದ ಯಾರು ಸ್ಕೋರ್ ಆಡಿಲ್ಲ. ವಾಷಿಂಗ್ಟನ್ ಸುಂದರ್ ಮತ್ತು ಶುಭಮ್ ಗಿಲ್ ಇವರಿಬ್ರು ಬಿಟ್ರೆ ಮತ್ತೆ ಯಾರು ಆಡಿಲ್ಲ. ಅಂದ್ರೆ ಇವರಿಬ್ರು ಆಡಾರನಕ್ಕೆ ಎಷ್ಟು ಆಡ್ರ? ಒಂದು 15 ರನ್, ಒಂದು 25 ರನ್ ಇಷ್ಟ ಐತಿ. ಯಾರು ಒಂದು 30 ಮೇಲೆ ಯಾರು ಹೊಡೆದಿಲ್ಲ. 30 ಮೇಲೆ ಒಬ್ಬ ಆಟಗಾರನು ಆಡಿಲ್ಲ. ಬೌಲಿಂಗ್ ಅಟ್ಯಾಕಿಂಗ್ ಅಂತೂ ಮುಂಬೈದ ಕಂಬ್ಯಾಕ್ ಆಗ್ಬಿಟ್ರೆ. ಪೂರ ಕಂಬ್ಯಾಕ್. ಬೌಲಿಂಗ್ ಮುಂಬೈದ ಮಸ್ತ್ ಇತ್ತು. ಆ್ಯಕ್ಚುಲಿ ಯಾಕಂದ್ರೆ ಭಾಳ ವೀಕ್ ಇತ್ತು. ಆ್ಯಕ್ಚುಲಿ ಜಸ್ಪ್ರೀತ್ ಬುಮ್ರಾ ವಿಕೆಟ್ ಹಾಕಿದ್ದಿಲ್ಲ. ಬುಮ್ರಾ ಅವ್ರ ಅಂತೂ 1 ವಿಕೆಟ್ ಹಾಕಿದ್ರೆ. ಆಮೇಲೆ ಅಶ್ವಿನಿ ಕುಮಾರ್ 4 ವಿಕೆಟ್ ಹಾಕಿದ್ರು. ಪೂರ ಟರ್ನಿಂಗ್ ಪಾಯಿಂಟ್ ಅವರು. ಆದಷ್ಟು ಎಷ್ಟು ಜಲ್ದಿ, ಯಾಕಂದ್ರೆ ಇಷ್ಟು ಕಮ್ಮಿ ಸ್ಕೋರ್ ಒಳಗೆ ಗುಜರಾತ್ ಆಲ್ಔಟ್ ಆಗಿರಲಿಲ್ಲ. ಬಟ್ ಒಂಥರ ಎಲ್ಲ ಒಂದು ಶೇಮ್ ಆಯ್ತು ಅನಿಸ್ತೈತಿ, ಭಾಳ ಅಸಹ್ಯ ಆಯ್ತು ಅಂತ ಅನಿಸ್ತೈತಿ ಮುಂಬೈ ಜೋಡಿ. ಖುಷಿ ಆಯ್ತು ನಮಗೂ. ಈ ಥರ ಒಂದು ಇರ್ಬೇಕು ಮ್ಯಾಚ್ ಒಳಗೆ. ಈ ಥರ ಒಂದು ಎಫರ್ಟ್ ಹಾಕಿ ಈ ಥರ ಮ್ಯಾಚಸ್ ಆಗಿದೆ ನಮಗಂದ್ರೂ ಭಾಳ ಖುಷಿ ಆಯ್ತು. ಎಲ್ಲೋ ಒಂದು ಕಡೆ ಏನಿಸ್ತೈತೆ ಅಂದ್ರೆ, ಯಾಕಂದ್ರೆ ಮುಂಬೈ ಭಾಳ ಸ್ಟ್ರಾಂಗ್ ಟೀಮ್. ಮೊದಲು ಒನ್ಸ್ ಅಪಾನ್ ಟೈಮ್ ಇತ್ತು ಮುಂಬೈ ಅಂದ್ರೆ ಹೆಂಗಿತ್ತಂತೆ. ಸೊ ಈ ಸೀಸನ್ ಪೂರ ಮುಂಬೈ ಭಾಳ ಅಂದ್ರೆ ಭಾಳ ವೀಕ್ ಆಗಿತ್ತು ಟೀಮ್. ಬಟ್ ಎಲ್ಲರೂ ಖುಷಿ ಆಯ್ತು ನಿನ್ನೆ ಮುಂಬೈದವ್ರ ಗೆದ್ದಿದ್ದಕ್ಕೆ. ಭಾಳ ಅಂದ್ರೆ ಭಾಳ ಖುಷಿ ಪಟ್ರೆ. ಯಾಕಂದ್ರೆ ಮೊನ್ನೆನೂ ಹಂಗಾಯ್ತು. ಮೊನ್ನೆನೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೋತಿದ್ರು. ಸೋಲಾಕ್ ಕುಂತ ಅವರು ಒಂದು ಗೆದ್ದಿದ್ದಿಲ್ಲ. ಬಟ್ ಅವರು ಗೆದ್ದಿದ್ದಂತರೂ ಫುಲ್ ಕೋಲ್ಕತ್ತಾ ನೈಟ್ ಕಂಬ್ಯಾಕ್ ಆಯ್ತು ಅಂತೇಳಿ. ಇದು ಮುಂಬೈನೂ ಸೇಮ್ ಹಂಗಾಯ್ತು. ನಮಗಂತೂ ಭಾಳ ಖುಷಿ ಆಯ್ತು ಮುಂಬೈ ಗೆದ್ದಿದ್ದಕ್ಕೆ. ಇಲ್ಲಿ ಯಾಕಂದ್ರೆ ಮ್ಯಾಚ್ ಹಿಂಗೆಲ್ಲ ಫೈಟ್ ಹಾಕೊಂತಿರ್ಬೇಕು. ಮ್ಯಾಚ್ ಹಿಂಗೆಲ್ಲ ಫೈಟ್ ಹಾಕೊಂತಿತ್ತು ಅಂತಂದ್ರೆ ನೋಡೋರಿಗೆ ಭಾಳ ಖುಷಿ ಬರ್ತೈತಿ. ನೋಡೋರಿಗೆ ಭಾಳ ಖುಷಿ ಬರ್ತೈತಿ. ಏನಕ್ಕೈತಿ ಅಂತಂತೇಳಿ ಅಲ್ಲ, ಒಂದು ಖುಷಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರ್ತೈತಿ. ನಾನಂತರೂ ಇದೇ ಟೀಮ್ ಸಪೋರ್ಟ್ ಮಾಡೋಂತಲ್ಲ, ಎಲ್ಲ ಟೀಮ್ IPL ಒಳಗಿರುವಂಥ ಎಲ್ಲ ಟೀಮ್ಗೂ ಸಪೋರ್ಟ್ ಮಾಡ್ತೇನೆ. ನನ್ನಂತರೂ ಇದೆ. ಖುಷಿ ಆಯಿತು ಒಂದು ಕಡೆಯಿಂದ ನೋಡಿದ್ರೆ. ಆ್ಯಕ್ಚುಲಿ ಭಾಳ ಕಂಬ್ಯಾಕ್ ಆಯ್ತು. ತಿಲಕ್ ವರ್ಮಾ ಅಂತೂ ಬ್ಯಾಟಿಂಗ್ ಚಲೋ ಆಡಿದ್ರೆ. ಅವರು ಸ್ಕೋರ್ ಮಾಡೋದಲ್ಲೇ ಇವತ್ತು ಮ್ಯಾಚ್ ಗೆದ್ದಂಗೆ. ಯಾಕಂದ್ರೆ ಎಷ್ಟು ನಾನು ನೋಡಿದ ಪ್ರಕಾರ 44ಕ್ಕೆ ಟೋಟಲ್ 10 ಓವರ್ ಆಗಿದ್ದು. 44 ರನ್ 10 ಓವರ್ ಆಗಿತ್ತು. 4 ವಿಕೆಟ್ನೂ ಹೋಗಿದ್ದು. ಅವ್ರದ್ದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಭಾಳ ವಿಕೆಟ್ ಇತ್ತು. ಸೊ ತಿಲಕ್ ವರ್ಮಾ ಚಲೋ ಬ್ಯಾಟಿಂಗ್ ಮಾಡಿದ್ರೆ. ಅವ್ರದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ತೊಗೊಂಡ್ರೆ ತಿಲಕ್ ವರ್ಮಾ. ಇವತ್ತಿನ ಮ್ಯಾಚ್ ಐತಿ. ಇವತ್ತು ನೋಡ್ಬೇಕು ಏನಕ್ಕೈತಿ ಮ್ಯಾಚ್. ಇವತ್ತು ಒಂದು ದೊಡ್ಡ ಮ್ಯಾಚ್ ಐತಿ. ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇವತ್ತು ದೊಡ್ಡ ಮ್ಯಾಚ್ ಐತಿ. ಅದ್ರ ಬಗ್ಗೆ ನೋಡುವಂಥ ಮ್ಯಾಚ್ ಏನಕ್ಕೆ ಯಾರು ಗೆಲ್ತಾರೆ ಅಂತೇಳಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಮತ್ತೆ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ಆಗಲಿ ಅಪ್ಡೇಟ್ ಆಗಲಿ ತೊಗೊಂಡು ಮುಂದೆ ಬರ್ತೀನಿ ಗೈಸ್. ಬಾಯ್.